2026-27ನೇ ಸಾಲಿನ ಆರ್‌ಟಿಇ ಉಚಿತ ಪ್ರವೇಶಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವಿವರಗಳು ಮತ್ತು ದಿನಾಂಕಗಳು. ನೆರೆಹೊರೆಯ ಶಾಲೆಗಳ ತಾತ್ಕಾಲಿಕ ಪಟ್ಟಿ ಬಿಡುಗಡೆ. ಅಂದರೆ ನಿಮ್ಮ ಸುತ್ತಮುತ್ತಲಿರುವ ನೆರೆಹೊರೆಯ ಶಾಲೆಗಳು ಯಾವ್ಯಾವ ಶಾಲೆ ಈ ಆರ್‌ಟಿಇಗೆ ಒಳಪಡುತ್ತೆ ಅನ್ನೋದನ್ನ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಅದು ಬಿಡುಗಡೆ ಮಾಡುವ ದಿನಾಂಕ ಫೆಬ್ರವರಿ 12, 2026. ಆಕ್ಷೇಪಣೆ ಸಲ್ಲಿಸಲು ಕೊನೆಯ ದಿನಾಂಕ ಫೆಬ್ರವರಿ 16. ಅಂದರೆ ಯಾವ ಶಾಲೆ ಈ ಪಟ್ಟಿಯಲ್ಲಿ ಇದೆ ಅಥವಾ ಇಲ್ಲ ಅನ್ನೋದನ್ನ ನೀವು ತಿಳ್ಕೊಂಡು ಅದ್ರ ಬಗ್ಗೆ ನಿಮಗೇನಾದ್ರು ಆಕ್ಷೇಪಣೆ ಇದ್ರೆ ಅದನ್ನ ನೀವು ಸಲ್ಲಿಸ್ಬೋದು. ನೆರೆಹೊರೆ ಶಾಲೆಗಳ ಅಂತಿಮ ಪಟ್ಟಿ ಪ್ರಕಟಣೆ ಫೆಬ್ರವರಿ 18ನೇ ತಾರೀಕು ಅಂತಿಮ ಪಟ್ಟಿಯನ್ನ ಬಿಡುಗಡೆ ಮಾಡ್ತಾರೆ. ನೆರೆಹೊರೆ ಯಾವ ಶಾಲೆಗಳನ್ನ ಇದೆ ಆರ್‌ಟಿಇಗೆ ಒಳಪಟ್ಟಿದೆ ಎಂದು. ಲಭ್ಯವಿರುವ ಸೀಟುಗಳ ವಿವರದ ಪ್ರಕಟಣೆ LKGಯಿಂದ 1ನೇ ಕ್ಲಾಸ್ವರೆಗೂ ಎಷ್ಟು ಸೀಟ್ಗಳು ಇದೆ ಫೆಬ್ರವರಿ 18ನೇ ತಾರೀಕು ಅದನ್ನು ಬಿಡುಗಡೆ ಮಾಡ್ತಾರೆ. ಪ್ರಾಯೋಗಿಕ ಅರ್ಜಿ ಸಲ್ಲಿಕೆ ಫೆಬ್ರವರಿ 20 ಮತ್ತು 21. ಪ್ರಾಯೋಗಿಕವಾಗಿ ಅಂದರೆ ನೀವು ಒಂದು ಟ್ರಯಲ್ ಅನ್ನು ನೋಡ್ಬೋದು. ಇದರಿಂದ ನಿಮಗೆ ಅರ್ಜಿ ಸಲ್ಲಿಸಲು ಏನೆಲ್ಲ ಮಾಹಿತಿಗಳು ಬೇಕು ಮತ್ತು ಅರ್ಜಿ ಸಲ್ಲಿಸುವಾಗ ನಾವು ಮಾಡುವಂತಹ ಎಲ್ಲ ತಪ್ಪುಗಳು ನಮಗೆ ಆವಾಗೇ ಗೊತ್ತಾಗುತ್ತೆ. ಹಾಗಾಗಿ ನಾವು ನಿಜವಾಗ್ಲೂ ಅರ್ಜಿ ಸಲ್ಲಿಸಬೇಕಾದ್ರೆ ಇದನ್ನೆಲ್ಲ ಸರಿಪಡಿಸ್ಕೊಂಡು ಅರ್ಜಿಯನ್ನು ನಾವು ಸರಿಯಾದ ರೀತಿಯಲ್ಲಿ ಸಲ್ಲಿಸಲು ಅವಕಾಶವಾಗುತ್ತೆ. ಹಾಗಾಗಿ ಫೆಬ್ರವರಿ 20, 21ನೇ ತಾರೀಕು ನೀವು ಅರ್ಜಿಯನ್ನು ಪ್ರಾಯೋಗಿಕವಾಗಿ ಒಂದು ಅರ್ಜಿಯನ್ನು ಸಲ್ಲಿಸಿ ನೋಡಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ 24. ಆರ್‌ಟಿಇ ಕಾಯ್ದೆಯ ಸಂಪೂರ್ಣ ಮಾಹಿತಿ ಮತ್ತು ಸೌಲಭ್ಯಗಳು. ಈ ಆರ್‌ಟಿಇ ಕಾಯ್ದೆಯಲ್ಲಿ ಏನೆಲ್ಲ ಸೌಲಭ್ಯಗಳು ಇದೆ ಅನ್ನೋದರ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಮೊದಲನೆಯದಾಗಿ ಶಿಕ್ಷಣ ಹಕ್ಕು ಕಾಯ್ದೆಯು 6 ರಿಂದ 14 ವರ್ಷದೊಳಗಿನ ಪ್ರತಿಯೊಂದು ಮಗುವಿಗೆ ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ನೀಡುತ್ತದೆ. ಇದರ ಅಡಿಯಲ್ಲಿ ದೊರೆಯುವ ಪ್ರಮುಖ ಸೌಲಭ್ಯಗಳು ಇಲ್ಲಿವೆ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಪ್ರತಿಯೊಂದು ಮಗುವಿಗೆ ತನ್ನ ಮನೆಯ ಸಮೀಪದ ಶಾಲೆಯಲ್ಲಿ 8ನೇ ತರಗತಿಯವರೆಗೆ ಯಾವುದೇ ಶುಲ್ಕವಿಲ್ಲದೆ ಗುಣಮಟ್ಟದ ಶಿಕ್ಷಣ ಪಡೆಯುವ ಹಕ್ಕಿದೆ. ಎರಡನೆಯದಾಗಿ ಖಾಸಗಿ ಶಾಲೆಗಳಲ್ಲಿ 25% ಮೀಸಲಾತಿ. ಅನುದಾನ ರಹಿತ ಖಾಸಗಿ ಶಾಲೆಗಳು ಪ್ರವೇಶ ಹಂತದಲ್ಲಿ LKG ಅಥವಾ 1ನೇ ತರಗತಿಗೆ ಒಟ್ಟು ಸೀಟುಗಳಲ್ಲಿ 25%ರಷ್ಟನ್ನು ಆರ್ಥಿಕವಾಗಿ ಹಿಂದುಳಿದ ಮತ್ತು ದುರ್ಬಲ ವರ್ಗದ ಮಕ್ಕಳಿಗೆ ಮೀಸಲಿಡಬೇಕು. ಹಿಂದುಳಿದ ವರ್ಗದವರಿಗೆ ಮತ್ತು ದುರ್ಬಲ ವರ್ಗದವರಿಗೆ 25% ಮೀಸಲಿಡಬೇಕು. ಮೂರನೇದಾಗಿ ನೋ ಡಿಟೆಕ್ಷನ್ ಪಾಲಿಸಿ. ತಡೆ ಹಿಡಿಯುವಂತಿಲ್ಲ. ಮಗು ಪ್ರಾಥಮಿಕ ಶಿಕ್ಷಣ ಪೂರ್ಣಗೊಳಿಸುವವರೆಗೆ 8ನೇ ತರಗತಿಯವರೆಗೆ ಯಾವುದೇ ಕಾರಣಕ್ಕೂ ಪರೀಕ್ಷೆಯಲ್ಲಿ ಅನುತ್ತೀರ್ಣ ಮಾಡುವಂತಿಲ್ಲ ಅಥವಾ ಶಾಲೆಯಿಂದ ಹೊರಹಾಕುವಂತಿಲ್ಲ. ಯಾವುದೇ ಪ್ರವೇಶ ಪರೀಕ್ಷೆ ಇಲ್ಲ. ಆರ್‌ಟಿಇ ಅಡಿಯಲ್ಲಿ ಪ್ರವೇಶ ಪಡೆಯುವಾಗ ಮಕ್ಕಳಿಗೆ ಅಥವಾ ಪೋಷಕರಿಗೆ ಯಾವುದೇ ರೀತಿಯ ಸಂದರ್ಶನ ಅಥವಾ ಪರೀಕ್ಷೆ ಇರುವುದಿಲ್ಲ. ದೇಣಿಗೆ ನಿಷೇಧ. ಶಾಲೆಗಳು ಯಾವುದೇ ರೀತಿಯ ಕ್ಯಾಪಿಟೇಷನ್ ಶುಲ್ಕ ಅಥವಾ ದೇಣಿಗೆಯನ್ನು ಪೋಷಕರಿಂದ ಪಡೆಯುವಂತಿಲ್ಲ. ಇದು ಕಾನೂನು ಬಾಹಿರ. ಯಾವುದೇ ರೀತಿಯಾದ ದೇಣಿಗೆ ಅಥವಾ ಫೀಸ್ ಇದನ್ನು ಅವರು ಇಸ್ಕೊಳೋ ಹಾಗಿಲ್ಲ. ವಯಸ್ಸಿಗೆ ಅನುಗುಣವಾದ ದಾಖಲಾತಿ. ಶಾಲೆಯಿಂದ ಹೊರಗುಳಿದ ಮಗುವು ತಡವಾಗಿ ಶಾಲೆಗೆ ಸೇರಿದರೆ ಅವರ ವಯಸ್ಸಿಗೆ ತಕ್ಕಂತೆ ಯಾವ ತರಗತಿಗೆ ಸೇರಬೇಕೋ ಅದೇ ತರಗತಿಗೆ ನೇರ ಪ್ರವೇಶ ನೀಡಬೇಕು. ನಿಮ್ಮ ಮಗುವಿನ ವಯಸ್ಸಿನ ಪ್ರಕಾರ ಅವರು ಯಾವ ತರಗತಿಗೆ ಸೇರಿಸ್ಕೋಬೇಕೋ ಆ ತರಗತಿಗೆ ಅವರು ಮಗುವನ್ನು ಸೇರಿಸ್ಕೋಬೇಕು. ಮೂಲಸೌಕರ್ಯದ ಮಾನದಂಡ. ಕಾಯ್ದೆಯ ಪ್ರಕಾರ ಶಾಲೆಗಳಲ್ಲಿ ಶಿಕ್ಷಕ ವಿದ್ಯಾರ್ಥಿ ಅನುಪಾತ ಸರಿ ಇರಬೇಕು ಹಾಗೂ ಪ್ರತ್ಯೇಕ ಶೌಚಾಲಯ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಕಡ್ಡಾಯವಾಗಿರಬೇಕು. ಅರ್ಜಿ ಸಲ್ಲಿಸುವುದು ಹೇಗೆ? ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು? ಅರ್ಹ ಪೋಷಕರು ಫೆಬ್ರವರಿ 24ರಿಂದ ಶಿಕ್ಷಣ ಇಲಾಖೆಯ ಅಧಿಕೃತ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಫೆಬ್ರವರಿ 20 ಮತ್ತು 21ರಂದು ನಡೆಯುವ ಪ್ರಾಯೋಗಿಕ ಅರ್ಜಿ ಸಲ್ಲಿಕೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಅರ್ಜಿ ಸಲ್ಲಿಸುವ ಕ್ರಮವನ್ನು ಮುಂಚಿತವಾಗಿ ತಿಳಿದುಕೊಳ್ಳಬಹುದು. ನೀವು ಫೆಬ್ರವರಿ 20 ಮತ್ತು 21ನೇ ತಾರೀಕು ನೀವು ಪ್ರಾಯೋಗಿಕವಾಗಿ ಒಂದು ಟ್ರಯಲ್ ಅನ್ನು ನೋಡಬಹುದು. ಅರ್ಜಿಯನ್ನು ಹೇಗೆ ಹಾಕಬೇಕು ಅಂತ.
ಈ ಕಾಯ್ದೆಯು ಏಪ್ರಿಲ್ 1, 2010ರಿಂದ ಜಾರಿಗೆ ಬಂದಿದ್ದು ಲಕ್ಷಾಂತರ ಬಡ ಕುಟುಂಬಗಳ ಮಕ್ಕಳಿಗೆ ನೆರವಾಗಿದೆ. ಅರ್ಜಿ ಸಲ್ಲಿಕೆ ಶುರುವಾದ ಮೊದಲ ದಿನವೇ ಸೈಬರ್ ಸೆಂಟರ್ಗಳಿಗೆ ಮುಗಿಬೀಳಬೇಡಿ. ಆರಂಭದಲ್ಲಿ ಸರ್ವರ್ ತುಂಬಾ ನಿಧಾನವಾಗಿರುತ್ತದೆ. ಫೆಬ್ರವರಿ 20, 21ರಂದು ನಡೆಯುವ ಪ್ರಾಯೋಗಿಕ ಅರ್ಜಿ ಸಲ್ಲಿಕೆಯನ್ನು ಮಿಸ್ ಮಾಡಬೇಡಿ. ಇದರಿಂದ ನಿಮಗೆ ಅಸಲಿ ಅರ್ಜಿ ತುಂಬುವಾಗ ತಪ್ಪುಗಳಾಗುವುದು ತಪ್ಪುತ್ತದೆ. ನಿಮ್ಮ ಮೊಬೈಲ್ ನಂಬರ್ ಆಧಾರ್ಗೆ ಲಿಂಕ್ ಆಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲೆಗಳು ಬೇಕು ಅಂದರೆ ಮಗುವಿನ ಜನ್ಮ ದಿನಾಂಕ, ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ಪೋಷಕರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹಾಗೂ ವಾಸಸ್ಥಳದ ದೃಢೀಕರಣ ಪತ್ರ ಕಡ್ಡಾಯವಾಗಿ ಬೇಕು. ಇದರ ಬಗ್ಗೆ ಇನ್ನೇನಾದರೂ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.